ಸದ್ಯ ಒಂದಷ್ಟು ಶಿಕ್ಷಣದ ವಿಚಾರದ ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ವಿಚಾರಗಳನ್ನ ಹೇಳಿದ್ರಿ. ಸದ್ಯದ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸೋದಾದ್ರೆ, ಸುದೀರ್ಘವಾಗಿ ನಿಮ್ಮ ಒಂದು ರಾಜಕೀಯ ಒಂದು ಜರ್ನಿ, ಹಲವಾರು ಏರಿಳಿತ ಏಳು ಬೀಳು ಎಲ್ಲವನ್ನೂ ಕೂಡ ನೋಡಿ ಬಂದಿದ್ದೀರಿ. ಈಗಿನ ಸದ್ಯದ ಪರಿಸ್ಥಿತಿ ಯಾಕಂತಂದ್ರೆ, ಈಗ ಒಂದು ಬಿಜೆಪಿ ಅಂತ ಬಂದಾಗ ಕಳೆದುಕೊಂಡ ಮೊನ್ನೆ ಲೋಕಸಭೆ ಸ್ಥಾನಗಳಲ್ಲಿ, ಹೌದು ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ರೂ ಕೂಡ ಕಳೆದುಕೊಂಡ ಸ್ಥಾನಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಮಹೇಶ್ ಅವರು? ನೋಡಿ, ಸ್ಥಾನಗಳನ್ನು ಕಳ್ಕೊಂಡಿದೆಯಲ್ಲ ಭಾರತೀಯ ಜನತಾ ಪಾರ್ಟಿ, ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅನ್ನೋ ಕಾರಣ ಅಲ್ಲ. ವಿರೋಧ ಪಕ್ಷಗಳು ಒಂದು ರಾಂಗ್ ಪರ್ಸೆಪ್ಷನನ್ನು ಭಾಳ ಇಫೆಕ್ಟಿವ್ ಆಗಿ ಜನರ ಮನಸ್ಸಲ್ಲಿ ಪೆನೆಟ್ರೇಟ್ ಮಾಡಿಬಿಟ್ರು. ಅದರಲ್ಲಿ ದೊಡ್ಡ ಈಗ ಇಡೀ ಮೀಡಿಯಾ ಜಗತ್ತು ವಿಶ್ಲೇಷಣೆ ಮಾಡ್ತಾ ಇರೋದೇನು ಅಂತಂದರೆ, ಬಿ ಜೆ ಪಿಯವರು 400 ಸೀಟ್ ತೊಗೊಂಡ್ಬಿಟ್ರೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ. ಇದನ್ನ ಕೊಟ್ಟ ಹೇಳಿಕೆ ಯಾರು? ಬಿಜೆಪಿ ಅವರೇ ತಾನೆ? ಹೇಳ್ತೀನಿ ಅಲ್ಲಿಗೆ ಬರ್ತೀನಿ. ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ಆಹಾರ ಒದಗಿಸಿದವರು ಬಿ ಜೆ ಪಿಯ ಕೆಲವು ಎಂ ಪಿಗಳು. ನಾನು ಒಪ್ಕೋತೀನಿ ಅದನ್ನು. ಅನಂತಕುಮಾರ್ ಹೆಗಡೆ ಅವರು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿದ್ರು. ಮತ್ತು ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮೇಡಮ್, ಅದು ಅವರ ವೈಯಕ್ತಿಕ ಹೇಳಿಕೆ. ಆಬ್ವಿಯಸ್ಲಿ ಒಬ್ಬ ಪಕ್ಷದ ಸಿಟ್ಟಿಂಗ್ ಎಂ ಪಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ ಜನ ಅಂದ್ಕೊಳ್ಳೋದೇನು, 400 ಕೊಟ್ಬಿಡಿ ನಾವು ಬದಲಾವಣೆ ಮಾಡ್ತೀವಿ ಅಂತಂದಾಗ ಜನ ಇವ್ರಿಗೆ ಕೊಟ್ರೆ ಇವ್ರು ಬದಲಾವಣೆ ಮಾಡ್ತಾರೆ ಅನ್ನೋ ಜನರ ಮೇಲೆ ಪರಿಣಾಮ ಬೀಳ ಅಲ್ವಾ? ಈಗ ಪ್ರೈಮಾ ಫೇಸ್ ವೈಯಕ್ತಿಕ ನಿಲುವು, ಇದು ಪಕ್ಷದ ನಿಲುವಲ್ಲ. ನಂಬರ್ 1. ನಂಬರ್ 2, ವೈಯಕ್ತಿಕ ನಿಲುವು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರು, ಪಾರ್ಲಿಮೆಂಟಲ್ಲಿ ಕ್ಷಮೆ ಕೇಳಿಸಿದ್ರು. ಇನ್ನೊಂದು ಸತಿ ಅದನ್ನೇ ಮಾತಾಡಿದ ಪರಿಣಾಮ ಬಿಫೋರ್ ಲೋಕಸಭಾ ಎಲೆಕ್ಷನ್ ಅವ್ರಿಗೆ ಟಿಕೆಟೇ ಕೊಡಲಿಲ್ಲ. ಸೊ ಇಷ್ಟು ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಈ ಒಂದಿಬ್ಬರು ಮೂವರು, ಉತ್ತರ ಪ್ರದೇಶದಲ್ಲಿ ಒಬ್ಬರು, ಇವರೊಬ್ಬರು, ಇಬ್ಬರು ಮೂವರು ಮಾತಾಡಿದ ಪರಿಣಾಮ ಏನಾಯಿತು ಅಂತಂದರೆ, ನರೇಂದ್ರ ಮೋದಿಯವರ ಅಷ್ಟೊಂದು ಅಭಿವೃದ್ಧಿ ಕಾರ್ಯಗಳಿದೆಯಲ್ಲ ಅದೆಲ್ಲವೂ ಮಣ್ಪಾಲಾಗಿ ಇವತ್ತು ಬಿ ಜೆ ಪಿ ದೋ ಇಟ್ಸ್ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಸಿಂಪಲ್ ಮೆಜಾರಿಟಿ ತಗೊಳಕ್ಕಾಗಲಿಲ್ಲ. ಸೊ ಸಂವಿಧಾನ ಬದಲಾವಣೆ ಮಾಡೋ ಅಂಥದ್ದು ಒಂದು, ಮತ್ತು ಇವ್ರು ಬಂದರೆ ಪ್ರಜಾಪ್ರಭುತ್ವ ಡ್ಯಾಮೇಜ್ ಮಾಡಿಬಿಡ್ತಾರೆ ಅನ್ನೋದು ಒಂದು ರಾಂಗ್ ಪರ್ಸೆಪ್ಷನ್ನ ರೈಟ್ ವೇನಲ್ಲಿ ಇವರು ಪೆನೆಟ್ರೇಟ್ ಮಾಡಿದ್ರು ಜನರಿಗೆ. ಅದು ಎಫೆಕ್ಟ್ ಆಯಿತು, ಅದು ರಿಯಲೈಸ್ ಆಗಿದೆ ಇವತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.